ಒಂದು ಹಸಿರು ಕಾಡಿನಲ್ಲಿ ಗಂಡ ಶ್ಯಾಮ್ ಹಕ್ಕಿಯ ಜೊತೆ ಸಡಗರದಿಂದ ಬಾಳ್ತಾ ಇದ್ದ ಮೈನಾ ಹಕ್ಕಿ ಒಂದು ಪುಟ್ಟ ಗೂಡನ್ನು ಕಟ್ಟಿಕೊಂಡಿದ್ಲು. ಆಕೆ 2 ಮೊಟ್ಟೆಗಳನ್ನು ಇಟ್ಟಿದ್ಲು. ಅವರು ಕೂಡ ಇತರ ಹಕ್ಕಿಗಳಂತೆ ಆಹಾರವನ್ನು ಕೊಂಡು ತಂದು ಮರದ ಎಲೆಗಳ ನಡುವೆ ಇದ್ದ ತಮ್ಮ ಗೂಡಿನಲ್ಲಿ ಮೊಟ್ಟೆಗಳನ್ನು ನೋಡಿಕೊಳ್ತಾ ಇದ್ರು. ಒಂದಿನ ಆಕಾಶದ ಮೇಲೆ ಕಪ್ಪು ಮೋಡಗಳು ಕವಿತಾವೆ. ಜೋರಾಗಿ ಗಾಳಿ ಬೀಸಲು ಶುರು ಆಗುತ್ತೆ. ಕೊಂಚ ಹೊತ್ತಲ್ಲೇ ಬಿರುಸಿನ ಮಳೆಯು ಸುರಿಯತೊಡಗಿತು. ಮಳೆ ಬರುವ ಮುನ್ನ ಹಕ್ಕಿಗಳು ತಮ್ಮ ಗೂಡನ್ನು ಸುರಕ್ಷಿತಗೊಳಿಸಬೇಕು ಎಂಬ ನಿಟ್ಟಿನಲ್ಲಿ ತೊಡಗಿರ್ತವೆ. ಆದರೆ ಮೈನಾ ಹಕ್ಕಿಯ ಗೂಡು ಮರದ ಅತಿ ಎತ್ತರದ ತುದಿಯಲ್ಲಿತ್ತು. ಗಾಳಿ ಆ ಗೂಡನ್ನು ಹಾಳು ಮಾಡಿತ್ತು. ಅದರಿಂದ ಒಂದು ಮೊಟ್ಟೆ ಕೆಳಕ್ಕೆ ಬಿದ್ದು ಹಾರಿ ಹೋಯಿತು. ಉಳಿದ ಒಂದು ಮೊಟ್ಟೆ ಮಾತ್ರ ಉಳಿದಿತ್ತು. ಇದರಿಂದ ಮೈನಾ ಹಕ್ಕಿಗೆ ತುಂಬ ಬೇಸರ ಆಗಿತ್ತು. ಆದರೆ ಅವಳು ಧೈರ್ಯವಿಟ್ಟು ಉಳಿದ ಮೊಟ್ಟೆಗೆ ಶಾಖ ಕೊಡತೊಡಗಿರ್ತಾಳೆ. ಗಂಡ ಶ್ಯಾಮ್ ಹಕ್ಕಿ ದಿನವೂ ಆಹಾರ ತರಲು ಹೊರಡ್ತಾ ಇದ್ದ. ಒಂದಿನ ತುಂಬ ತೀವ್ರ ಮಳೆ ಆಗ್ತಾ ಇತ್ತು. ಆ ಮಳೆಯ ನಡುವೆ ಅವನಿಗೆ ವಾಪಸ್ ಬರೋದಕ್ಕಾಗೋದಿಲ್ಲ. ಅವನು ಎಷ್ಟೇ ಸಮಯ ಕಳೆದ್ರೂ ಅವನು ವಾಪಸ್ ಬರೋದಿಲ್ಲ. ಅಂಥ ಸಮಯದಲ್ಲಿ ಕೆಳಗೆ ಬಿದ್ದಿದ್ದ ಒಂದು ಮೊಟ್ಟೆನ ಒಂದು ಕಾಗೆ ನೋಡುತ್ತೆ. ಅದು ಆ ಮೊಟ್ಟೆಗಳನ್ನು ತೆಗೆದುಕೊಂಡು ಮೈನಾ ಹಕ್ಕಿಯ ಗೂಡಿಗೆ ಬರುತ್ತೆ. ಆಗ ಆ ಕಾಗೆಗೆ ಗೊತ್ತಾಗುತ್ತೆ ಮೈನಾ ಹಕ್ಕಿಗೆ ಆ ಮೊಟ್ಟೆನ ತೆಗೆದುಕೊಂಡು ಬರೋದಕ್ಕೆ ಆಗಲ್ಲ ಅಂತ. ಮೈನಾ ಹಕ್ಕಿ ದುಃಖದಲ್ಲಿ ಇದ್ದರೂ ಕಾಗೆಯ ಮನಪೂರ್ವಕ ಸಹಾಯದಿಂದ ಅವಳ ಮೊಟ್ಟೆಯನ್ನು ಸ್ವೀಕರಿಸ್ತಾಳೆ ಮತ್ತು ಖುಷಿಯಾಗ್ತಾಳೆ. ತನ್ನ 2 ಮೊಟ್ಟೆಗಳೊಂದಿಗೆ ಅವಳು ಪುಟ್ಟ ಹಕ್ಕಿಗಳು ಬರೋವರೆಗೆ ಕಾಯ್ತಾ ಇರ್ತಾಳೆ. ಮಳೆಗಾಲದ ಮಧ್ಯೆ ತಾಯಿ ಹಕ್ಕಿಯ ಬಾಳಿನಲ್ಲಿ ಸಹಾಯ ಮತ್ತು ಸ್ನೇಹದ ನಂಟು ಬೆಳೆದಿರುತ್ತದೆ. ಆ ದಿನದಿಂದ ಕಾಗೆ ಮೈನಾ ಹಕ್ಕಿಯ ಮನೆಗೆ ಬರತೊಡಗ್ತಾಳೆ. ಮೈನಾ ಹಕ್ಕಿಗೆ ಆಹಾರವನ್ನು ತರ್ತಾ ಇರ್ತಾಳೆ. ಹಕ್ಕಿಗಳ ನಡುವಿನ ಈ ಸ್ನೇಹವು ಕಾಡಿನಲ್ಲಿ ಪ್ರೀತಿಯ ಹೊಸ ಅಧ್ಯಾಯವನ್ನು ಆರಂಭಿಸಿತ್ತು. ಈ ಕಥೆಯ ಪಾಠ: ಸಹಾಯಕ್ಕೆ ಕೈಚಾಚುವುದು ಸಣ್ಣದಾಗಲಿ ದೊಡ್ಡದಾಗಲಿ ಪ್ರೀತಿ ಮತ್ತು ವಿಶ್ವಾಸದ ಬಿತ್ತನೆ ಮಾಡ್ತದೆ. ಬೇರೆಯವರು ಬಾಧೆಯಲ್ಲಿ ಇದ್ದಾಗ ನಾವು ನೀಡುವ ಬೆಂಬಲ ಸಹಜತೆಯಲ್ಲಿಯೇ ಮಾನವೀಯತೆಯ ಪರಮರೂಪವಾಗ್ತದೆ.